ಓಡಾಡ್ಬೋದು ಅಂತ ಗೊತ್ತಾಗಲ್ಲ ದೂರ ಇಲ್ಲ ಮೇಡಮ್, ಅದು ಪೈಪ್ ಲೈನ್ ಹಾಕೊಂಡು ಹೋದ್ರು. ಆ ಪೈಪ್ ಲೈನ್ ಹಾಕುವಾಗ ಅದನ್ನು ತೆಗೆದ್ರು, ಮತ್ತೆ ಅಲ್ಲಿಗೆ ಇನ್ಸ್ಟಾಲ್ ಮಾಡಿಲ್ಲ. ತುಂಬ ಸಮಸ್ಯೆ ಪ್ರಾಬ್ಲಮ್ ಏನು ಬರೋಲ್ಲ ಮೇಡಮ್. ಹೊಸ ಲೈನ್ ನೀರೇ ಬರಲ್ಲ. ಆಮೇಲೆ ಆತ್ಮೀಯರೇ, ಇಂದು ಜಿಲ್ಲಾಡಳಿತ, ನಗರಸಭೆ ಹಾಗೂ ನಮ್ಮ ರೋಟರಿ ಸಿಲ್ಕ್ ಸಿಟಿ ಮತ್ತು ಸಂಜೀವಿನಿ ಟ್ರಸ್ಟ್ ಮತ್ತು ಯೂತ್ ಫಾರ್ ಸೇವಾ ಎಲ್ಲರ ಸಹಯೋಗದಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ ಹೋದ ವಾರ ಮಾನ್ಯ ಜಿಲ್ಲಾಧಿಕಾರಿಯವರು ಇಲ್ಲಿ ಒಂದು ಪುಟ್ಟಮಣಿ ಉದ್ಯಾನವನಕ್ಕೆ ಭೇಟಿ ನೀಡಿದಾಗ ಇಲ್ಲಿ ಎಲ್ಲ ಗಿಡಗಂಟೆಗಳು ಬೆಳೆದು ಸ್ವಚ್ಛತೆ ಇಲ್ಲದೆ ಇರೋದಾಗಿರೋದು ನೋಡಿ ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ರು. ಆಗ ಎಲ್ಲರೂ ಕೂಡ ಎಲ್ಲ ನಗರಸಭೆಯ ಅಧಿಕಾರಿಗಳು ಮತ್ತು ನಾವು ಕೂಡ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ, ಇದರಿಂದ ಸಂಪೂರ್ಣವಾಗಿ ಸ್ವಚ್ಛತೆ ಆಗುತ್ತೆ ನಂತರ ಅದು ಅಂತ ಹೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಯವರು ಅತ್ಯಂತ ಒಂದು ಸಂತಸದಿಂದ ನಾನು ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸ್ತೇನೆ, ನಾಳೆನೇ ಆಗ್ಬೋದು, ಯಾವತ್ತಾದರೂ ಕೂಡ ನಾನು ರೆಡಿ ಅಂತೇಳಿ ಅವರು ಒಂದು ಒಳ್ಳೆ ಮನಸ್ಸಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಚಾಮರಾಜನಗರದ ಒಂದು ಸ್ವಚ್ಛತೆಗೆ ಇಲ್ಲಿಂದನೇ ಆರಂಭ ಆಗುತ್ತೆ ಅಂತ ನಾನಾದರೂ ಕೂಡ ಭಾವಿಸ್ತಾ ಈ ಒಂದು ಉದ್ಯಾನವನವನ್ನು ಇವತ್ತು ಪ್ರಾರಂಭ ಮಾಡಿ ಚಾಮರಾಜನಗರದ ಎಲ್ಲ ಉದ್ಯಾನವನಗಳನ್ನು ಕೂಡ ಹೀಗೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ, ನಗರಸಭೆ ಮುಂದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ಮೂಲಕ ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲರ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಎಲ್ಲ ಸಂಸ್ಥೆಗಳ ಪರವಾಗಿ ಇದೇ ನಾವು ಬೆಳಗ್ಗೆ ಮುಂಚೆನೇ ಈ ರೀತಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಕ್ಕೆ ನಮ್ಮ ಯೂತ್ ಫಾರ್ ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಂತಂದರೆ ಮಕ್ಕಳುಗಳು ಇನ್ವಾಲ್ವ್ ಆಗೋದು ಕಮ್ಮಿ ಇವಾಗ, ಅಂಥದ್ರಲ್ಲಿ ಬೆಳಗ್ಗೆ ಮುಂಚೆನೇ ಬಂದು ನಮ್ಮ ಸ್ಟೂಡೆಂಟ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ನಮ್ಮ ರೋಟ್ರಿ ಅವರು ಎಲ್ಲದಕ್ಕೂ ನಮಗೆ ಸಹಕಾರ ಕೊಡ್ತೀವಿ ಮೇಡಮ್ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಂಜೀವಿನಿ ಗ್ರೂಪ್ ಏನಿದೆ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇದೇನು ಅಂತ ಹೇಳಿದರೆ, ನಾನು ಪ್ರತಿ ಬಾರಿನೂ ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ, ಇಷ್ಟೊಳ್ಳೆ ಪಾರ್ಕ್ ಇದೆ, ಇದನ್ನು ಯಾಕೆ ಹೀಗೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದಿನ ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ ಇಲ್ಲಿನ ವ್ಯವಸ್ಥೆ ನೋಡಿ ನನಗೆ ಬೇಜಾರಾಯಿತು. ಯಾಕಂದರೆ ಇಲ್ಲಿ ಜನಗಳಿಗೆ ಒಂದು ವಾಕ್ ಮಾಡೋಕ್ಕೆ ಒಂದು ಪ್ಲೇಸೇ ಇಲ್ಲದಂಗಿದೆ. ಇಟ್ ಇಸ್ ಸೋ ಬ್ಯೂಟಿಫುಲ್. ಇದನ್ನು ನಾವು ಅಂತ ಹೇಳಿದ್ರೆ ಸ್ವಲ್ಪ ಗ್ರೀನ್ರಿ ಎಲ್ಲ ಮಾಡಿಬಿಟ್ಟು ರಿನೋವೇಷನ್ ಮಾಡಿದರೆ ನಮ್ಮ ಅಂದರೆ ಇಲ್ಲಿನ ಪರಿಸರಕ್ಕೂ ಇದು ಚೆನ್ನಾಗಿದೆ. ಮತ್ತು ಎಲ್ಲರೂ ಮಾರ್ನಿಂಗ್ಸ್ ವಾಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಭಾವಿಸಿ ಒಂದಿನ ನಾವು ಡ್ರೈವ್ ಥರ ಮಾಡಿ ಕ್ಲೀನ್ ಮಾಡಿರೋದು. ಆಮೇಲೆ ನಮ್ಮಲ್ಲಿ ಏನಿದೆ ದ ಕಮ್ಯುನಿಟಿ ಈಸ್ ಟೇಕಿಂಗ್ ಕೇರ್ ಆಫ್ ದಿಸ್. ಅವ್ರು ಯಾರು ವೆಂಕಟೇಶ್ ಅವರು? ಅವ್ರು ವೆಂಕಟನಾಯಕ್ ಬಂದಿಲ್ವಾ? ಅವರು ಹೇಳಿಲ್ವಾ ಅವರಿಗೆ? ಸೊ ಇನ್ಮೇಲಿಂದ ಅವ್ರು ಕಂಟಿನ್ಯೂಸ್ ಆಗಿ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗೋಣ ಅಂತ ಹೇಳ್ತೀನಿ. ಇದನ್ನು ನಮ್ಮ ಅಂದರೆ ಸಾರ್ವಜನಿಕರು ಈ ರೀತಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದರೆ ನಮ್ಮ ಸಿಟಿ ನಾವು ಕ್ಲೀನಾಗಿರ್ಬೋದು ಅಂತ ಹೇಳಿಬಿಟ್ಟು ನಾನು ಅದು ಭಾವಿಸ್ತೀನಿ. ಥ್ಯಾಂಕ್ ಯು. ಇನ್ನು ಇದನ್ನು ಮೇಂಟೈನ್ ಮಾಡೋಕ್ಕೆ ನಮಗೂ ಈಸಿ ಆಗುತ್ತೆ. ಅವ್ರು ಇದನ್ನು ವಾಕಿಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ.
ಈ ರೀತಿ ನಮ್ಮ ಅಧ್ಯಕ್ಷರ ಆಡಳಿತಾಧಿಕಾರಿ ಅವರು ಡಿ ಸಿ ಮೇಡಮ್ ಅವರು ಮತ್ತು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಪಾಲ್ಗೊಂಡು ಈ ರೀತಿ ಗಾರ್ಡನ್ ಆಗಲಿ ಇನ್ನೊಂದು ನನಗಾಗಲೇ ಹೇಳಿದರು, ಇಲ್ಲ ಸರ್ ಈಗ ನಾವು ಪ್ರತಿ ವಾರ್ಡ್ನಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡೋಣ, ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸೋಣ, ಮತ್ತು ಅದೇ ರೀತಿ ಯಾವ ಜಾಸ್ತಿ ಕಸ ಬೀಳ್ತೈತಿ ಅಂತಲ್ಲಿ ನಾವು ಕ್ಲೀನಿಂಗ್ ಮಾಡೋಣ ಅಂತ ಹೇಳಿದರು. ನಾನು ಅದಕ್ಕೂ ನೀವು ಸಪೋರ್ಟ್ ಕೊಟ್ಟರೆ ನಾನು ನಿಮ್ಮ ಜೊತೆ ಸಹಕರಿಸ್ತೀನಿ, ನಮ್ಮ ಸಿಬ್ಬಂದಿನೂ ಸಹಕರಿಸ್ತೀನಿ ನಿಮ್ಮ ಜೊತೆ ಅಂತ ನಾನು ಹೇಳಿದ್ದೀನಿ. ಅದೇ ರೀತಿ ಈಗ ಟೈಮಿಂಗ್ ಅವ್ರ ಜೊತೆ ಮಾತಾಡ್ಕೊಂಡು ಸಭೆ ಮಾಡಿ ಒಂದು ದಿವಸಗಳು ಅಂದರೆ ಈಗ ಹೆಚ್ಚು ಕಡಿಮೆ ಶನಿವಾರ ಸೂಟಿ ಅಥವಾ ರವಿವಾರ ಸೂಟಿ ಇರ್ತಲ್ಲ, ರಜೆ ದಿನಗಳಲ್ಲಿ ನಾವು ಆ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೋತೀವಿ. ಈ ನಗರವನ್ನು ಸ್ವಚ್ಛತೆಯಾಗಿಡಲು ನಾವು ಪ್ರಯತ್ನ ಮಾಡ್ತೀವಿ. ಸಾರ್ವಜನಿಕರು ಸಹಕರಿಸ್ಬೇಕು ಇದಕ್ಕೆ ಅಂತೇಳಿ ನಾನು ಮಾತಿದ್ದಾರೆ. ಆಮೇಲೆ ಕನೆಕ್ಟ್ ಆಗಿದೆ ಹಾಂ